ನಮಸ್ಕಾರ ಸ್ನೇಹಿತರೆ, ಕನಿಷ್ಕಾಸ್ ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ನಾವು ಧರ್ಮಸ್ಥಳ ದೇವಸ್ಥಾನದಲ್ಲಿ ತಿಳಿಸಾರು ಎಷ್ಟು ರುಚಿಯಾಗಿರುತ್ತೆ ಅಲ್ವಾ, ಅದೇ ರೀತಿ ತಿಳಿಸಾರನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಧರ್ಮಸ್ಥಳ ಅಂದ ತಕ್ಷಣ ನಮಗೆ ಅಲ್ಲಿ ನೆನಪಾಗೋದು ತಿಳಿಸಾರು. ಅದರ ಘಮ, ಅದರ ಟೇಸ್ಟ್ ಯಾವತ್ತೂ ಮರೆಯೋಕ್ಕಾಗಲ್ಲ. ಅದೇ ರೀತಿ ತಿಳಿಸಾರು ಪುಡಿ ಮಾಡಿಕೊಂಡು ಹೇಗೆ ಮಾಡೋದು ತಿಳಿಸಾರನ್ನ ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ನಾನು ಮಾಡ್ತಾ ಇರೋವಂಥ ತಿಳಿಸಾರು ಒಟ್ಟು 6 ಜನಕ್ಕೆ ಆಗೋಷ್ಟು ಪ್ರಮಾಣದಲ್ಲಿ ಪುಡಿ ಮಾಡಿಕೊಂಡು ತೋರಿಸ್ತಾ ಇದ್ದೀವಿ. ಬನ್ನಿ ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನು ಒಂದು ಕುಕ್ಕರ್ನಲ್ಲಿ 1 ಹಿಡಿ ಆಗೋಷ್ಟು ಬೇಳೆನ ಸ್ವಲ್ಪ ಅರಿಶಿನ ಪುಡಿ ಮತ್ತು ನೀರು ಹಾಕಿ 3ರಿಂದ 4 ವಿಷಲ್ ತಗೊಳ್ತಾ ಇದ್ದೀನಿ. ಬೇಳೆ ಹಾಕೋ ಉದ್ದೇಶ ತಿಳಿಸಾರು ಸ್ವಲ್ಪ ಗಟ್ಟಿ ಬರಲಿ ಅಂತ. ಬೇಳೆ ಬೇಯೋಷ್ಟರಲ್ಲಿ ನಾವು ಮಸಾಲ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇಲ್ಲಿ ನಾನು 3 ಸ್ಪೂನ್ ಧನಿಯಾ ತೊಗೊಂಡಿದ್ದೀನಿ. ಕಡಿಮೆ ಉರಿನಲ್ಲಿ ಇದನ್ನು ಹುರ್ಕೊಳ್ಬೇಕು. ಯಾವ ಕಾರಣಕ್ಕೂ ಉರಿ ಜೋರಾಗಿ ಇಟ್ಕೋಬೇಡಿ. ಇದು ಸಣ್ಣ ಉರಿಯಲ್ಲಿ ಹುರಿದ್ರೇ ನಿಮಗೆ ಆ ಟೇಸ್ಟ್ ಬರೋದು. 3 ಸ್ಪೂನ್ ಧನಿಯಾ ಜೊತೆಗೆ ನಾನಿಲ್ಲಿ 2 ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ. ಒಂದು 3/4 ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ. ಹಾಗೆ ಅರ್ಧ ಸ್ಪೂನಷ್ಟು ಕಾಳುಮೆಣಸು. ನಿಮಗೆ ಸ್ವಲ್ಪ ಖಾರ ಬೇಕು ಅಂದರೆ ನೀವು 1 ಸ್ಪೂನ್ ಸಹ ತೊಗೊಳ್ಬೋದು. ಜೀರಿಗೆ ಎಷ್ಟು ತೊಗೊಳ್ತೀರೋ ಅದರ ಅರ್ಧದಷ್ಟು ಕಾಳುಮೆಣಸನ್ನು ತಗೊಳ್ಳಿ. ಇವನ್ನೆಲ್ಲ ನೋಡಿ ಕಮ್ಮಿ ಉರಿನಲ್ಲೇ ನಾವು ಹುರ್ಕೊಳ್ಬೇಕು. ಇದು ಚೆನ್ನಾಗಿ ಹುರ್ಕೊಂಡಿದ್ದೀವಿ ಅಂತ ಅಂದ ತಕ್ಷಣ ಇಲ್ಲಿ 10ರಿಂದ 12 ಬ್ಯಾಡಗಿ ಮೆಣಸಿನ್ಕಾಯಿ ಉಪಯೋಗಿಸಿದ್ದೀನಿ. ಇಲ್ಲಿ ನಾನು ಖಾರದ ಮೆಣಸಿನ್ಕಾಯಿ ಅಂದರೆ ಗುಂಟೂರು ಮೆಣಸಿನ್ಕಾಯಿನ ಬಳಸ್ತಾ ಇಲ್ಲ, ಕಾರಣ ಬ್ಯಾಡಗಿ ಜೊತೆಗೆ ಕಾಳು ಮೆಣಸಿದೆ ಅಂತ. ನೋಡಿ, ಇಲ್ಲಿ ನಾನು ಒಂದು ಅರ್ಧ ಹೋಳ್ನಷ್ಟು ಕಾಯಿ ತೊಗೊಂಡು ಅದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಬೇಳೆ ಬೆಂದಿದೆ. ಕಾಯಿ ಪೇಸ್ಟ್ ಮಾಡ್ಕೊಂಡ್ಮೇಲೆ ಕೊನೆಯಲ್ಲಿ ಬೆಂದಿರೋ ಬೇಳೆನ ಕಾಯಿ ಜೊತೆ ಹಾಕಿ 1 ಸುತ್ತು ಮಿಕ್ಸಿನಲ್ಲಿ ತಿರುಗಿಸ್ಕೊಳ್ಳಿ. ಅದೆಲ್ಲ ಪೇಸ್ಟ್ ಆಗೋ ರೀತಿ. ಮತ್ತೊಂದು ಕಡೆ ನಾವು ಹುರಿದಿಟ್ಕೊಂಡಿರೋವಂಥ ಮಸಾಲ ಎಲ್ಲ ತಣ್ಣಗಾಗಿದೆ. ಬಿಸಿನಲ್ಲಿ ಮಾಡ್ಕೊಬೇಡಿ, ತಣ್ಣಗಾದ್ಮೇಲೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆಯಲ್ಲಿ ಬೇಳೆ ಮತ್ತು ಕಾಯಿ ಇದೆರಡ್ರದ್ದು ಪೇಸ್ಟ್ ಹಾಕ್ಕೊಳ್ಳಿ. ಬೇಳೆ ಬೇಯಿಸಿರೋವಂಥ ನೀರೇನಿದೆ ಅದನ್ನು ಬೆರೆಸ್ಕೊಳ್ಳಿ. ನಂತರ ಸ್ಟವ್ ಆನ್ ಮಾಡಿಬಿಟ್ಟು ಅದಕ್ಕೆ ನಿಮ್ಮ ತಿಳಿಸಾರು ನಿಮಗೆ ಎಷ್ಟು ನೀರಾಗೆ ಬೇಕು ಅಂತ ತಿಳ್ಕೊಂಡು ನೀವು ಒಂದು ಅಂದಾಜಲ್ಲಿ ನೀರು ಬೆರೆಸ್ಕೊಳ್ಳಿ. ನಾನಿಲ್ಲಿ 2 ದೊಡ್ಡ ಲೋಟದಲ್ಲಿ ನೀರು ಬೆರೆಸ್ಕೊಂಡಿದ್ದೀನಿ. ಹುಣಸೆ ಹಣ್ಣಿನ ರಸನ ನಾನು ಆಲ್ರೆಡಿ ತೆಗೆದಿಟ್ಕೊಂಡಿದ್ದೀನಿ. ಒಂದು ಸಣ್ಣ ಬೌಲ್ನಷ್ಟು ಹುಣಸೆ ರಸ, ಒಂದು ನಿಂಬೆಹಣ್ಣು ಗಾತ್ರದಷ್ಟು ಬೆಲ್ಲ, ಸ್ವಲ್ಪ ಉಪ್ಪು, ಇದಿಷ್ಟನ್ನು ಹಾಕಿ ಒಲೆ ಮೇಲೆ ಕುದಿಸ್ಕೊಳ್ತಾ ಇದ್ದೀನಿ. ಅದಿನ್ನೇನು ಸಾರು ಕುದಿಯಕ್ಕೆ ಬಂದಿದೆ ಅನ್ನುವಾಗ ನಾನು ಹೇಳಿರೋ ಪ್ರಮಾಣದಲ್ಲಿ ನೀವು ಪುಡಿ ಮಾಡಿಕೊಂಡ್ರೆ ಒಂದು 100 ಗ್ರಾಮ್ ಅಷ್ಟು ಆಗುತ್ತೆ. ಅದರಲ್ಲಿ ಒಂದು 50 ಗ್ರಾಮ್ ಅಷ್ಟು ಅಂದರೆ 4 ಸ್ಪೂನಷ್ಟು ಪುಡಿನ ನಾನು ತಿಳಿಸಾರಿನ ಪುಡಿನ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಕುದೀತಾ ಇದೆ. ಚೆನ್ನಾಗಿ ಕುದಿಸ್ಕೊಳ್ಳಿ. ಬೇಳೆ ಹಾಗೂ ಕಾಯಿ ಇರೋದ್ರಿಂದ ಇದು ಚೆನ್ನಾಗಿ ಒಂದು 5 ನಿಮಿಷ ಕುದಿಬೇಕು. ಒಗ್ಗರಣೆಗೆ ಸಾಸಿವೆ, ಒಣಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು ಹಾಗೆ ಇಂಗನ್ನ ಬಳಸ್ತಾ ಇದ್ದೀನಿ. ಎಣ್ಣೆ ಬದಲು ನೀವು ತುಪ್ಪ ಉಪಯೋಗಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ನಾವು ಒಗ್ಗರಣೆ ಮಾಡ್ಕೊಂಡಾಗಿದೆ. ನಮ್ಮ ಧರ್ಮಸ್ಥಳದ ತಿಳಿಸಾರು ರೆಡಿಯಾಗಿದೆ. ನಾನು ಒಂದು 6 ಜನಕ್ಕೆ ಆಗೋಷ್ಟು, ಒಂದೇ ಸಲ 6 ಜನ ಊಟ ಮಾಡೋಷ್ಟು ತಿಳಿಸಾರನ್ನ ಮಾಡ್ಕೊಂಡಿದ್ದೀನಿ. ಆ ಪುಡಿ ಇನ್ನೂ ನನಗೆ ಮಿಕ್ಕಿದೆ. ಇನ್ನೊಂದು ಟ್ರಿಪ್ಗೆ ಯಾವಾಗಲಾದ್ರೂ ತಿಳಿಸಾರು ಮಾಡ್ಕೊಳ್ಳೋ ಅಷ್ಟು ನನಗೆ ಪುಡಿ ಉಳಿದಿದೆ. ಹೆಚ್ಚಿಗೆ ಬೇಕು ಅಂದರೆ ನೀವು ಪ್ರಮಾಣಗಳನ್ನ ಡಬಲ್ ಮಾಡ್ಕೋಬೋದು. ನೋಡಿ, ತಿಳಿಸಾರು ತುಂಬ ಚೆನ್ನಾಗಿದೆ. ಅದರ ಅರೋಮಾ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಈ ತಿಳಿಸಾರನ್ನು ಮಾಡ್ಕೊಳ್ಳಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.